ಮೊದಲನೆಯ ಪ್ರಶ್ನೆ, ದೇಶದ ಮೊದಲ ಖಾಸಗಿ ರಾಕೆಟ್ ಯಾವುದಪ್ಪ ಅಂದ್ರೆ ಇಲ್ಲಿ ವಿಕ್ರಮ-1 ಅಂತಕ್ಕಂಥದ್ದು ಇದು ದೇಶದ ಮೊದಲ ಖಾಸಗಿ ರಾಕೆಟ್ ಆಗಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಖಾಸಗಿ ವಲಯದಲ್ಲಿ ಆರ್ಬಿಟಲ್ ಉಡಾವಣೆ ಸಾಮರ್ಥ್ಯ ಹೊಂದಿರುವವರಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ 3ನೇ ಸ್ಥಾನವನ್ನು ನಮ್ಮ ಭಾರತ ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026ರ 23ನೇ ಆವೃತ್ತಿಯ ಫಿಫಾ ವಿಶ್ವಕಪ್ ಚಾಂಪಿಯನ್ ದೇಶ ಯಾವುದು ನೋಡಿ. ಇಲ್ಲಿ ಚಾಂಪಿಯನ್ ವಿಶ್ವಕಪ್, ಈ ಫಿಫಾ ವಿಶ್ವಕಪ್ ಬಗ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಸ್ವಲ್ಪ ಗಮನಿಸಿದ್ರೆ ಆ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಸ್ಪೇನ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ, ಅಂದರೆ ಈ 2026ನೇ ಒಂದು ಚಾಂಪಿಯನ್ ಆಗಿರ್ತಕ್ಕಂಥ ದೇಶ ಆಗಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026ರ 23ನೇ ಆವೃತ್ತಿಯ ಫಿಫಾ ವಿಶ್ವಕಪ್ ರನ್ನರ್ ಆಫ್ ಆಗಿರ್ತಕ್ಕಂಥದ್ದು ನೋಡಿ. ಇತ್ತೀಚೆಗೆ ರನ್ನರ್ ಆಫ್ ಬಗ್ಗೆನೂ ಕೂಡ ಯಾವುದೇ ಒಂದು ವಿಜೇತ ಆಯಿತಪ್ಪ ಅಂದ್ರೆ ಅಲ್ಲಿ ರನ್ನರ್ ಆಫ್ ಆಗಿರ್ತಕ್ಕಂಥದ್ದು ಯಾವುದು, ಅದರ ಜೊತೆಯಲ್ಲಿ ಯಾರಾದರೂ ಹೊಸದಾಗಿ ನೇಮಕ ಆದ್ರಪ್ಪ ಅಂದ್ರೆ ಅವ್ರ ಹಿಂದೆ ಯಾರಿದ್ರು ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗ್ತದೆ ನೋಡಿ. ಇಲ್ಲಿ ಯಾವುದು ರನ್ನರ್ ಆಫ್ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಅರ್ಜೆಂಟೈನಾ ಅಂತಕ್ಕಂಥದ್ದು ರನ್ನರ್ ಆಫ್ ಆಗಿರ್ತಕ್ಕಂಥ ಒಂದು ದೇಶ ಆಗಿರ್ತದೆ. ಇನ್ನು ಪ್ರಂಬನ್ ಅಂತಕ್ಕಂಥ ದೇವಾಲಯ ಇದು ಯಾವ ದೇಶದಲ್ಲಿದೆ ನೋಡಿ. ಇದು ಯಾವ ದೇಶದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ನೋಡಿ. ಇತ್ತೀಚೆಗೆ ಮೋದಿಯವರು ಇಂಡೋನೇಷ್ಯಾಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಆವಾಗ ಈ ದೇವಾಲಯಕ್ಕೆ ಅವರು ಭೇಟಿಯನ್ನು ನೀಡಿರ್ತಾರೆ. ಆದ್ದರಿಂದ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಇನ್ನೆಷ್ಟು ಭಾರತದಲ್ಲಿ ಪ್ರಸ್ತುತ ಎಷ್ಟು ಅಣು ಸ್ಥಾವರಗಳು ಕಂಡು ಬರುತ್ತವೆಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಪ್ರಸ್ತುತ 7 ಅಣು ಸ್ಥಾವರಗಳು ಕಂಡು ಬರ್ತಕ್ಕಂಥ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮೋದಿ ಇಂಡೋನೇಷ್ಯಾಕ್ಕೆ ಯಾವ ಬೀಜದ ತಳಿಯನ್ನು ನೀಡಿದ್ದಾರೆ ನೋಡಿ. ಇಲ್ಲಿ ಯಾವ ಬೀಜವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಕೇಳೋದಿಲ್ಲ. ಇಲ್ಲಿ ಗೋಧಿಯ ಬೀಜ, ಧಾರವಾಡದ ಒಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಗೋಧಿಯನ್ನು ಇಂಡೋನೇಷ್ಯಾಕ್ಕೆ ಹೋಗುವಾಗ ಒಂದು ಬೀಜವನ್ನು ಈ ಯಾವ ತಳಿಯನ್ನು ನೀಡಿದ್ದಾರೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು ನೋಡಿ. ಇಲ್ಲಿ DWR 126 ಅಂತಕ್ಕಂಥ ತಳಿ ಗೋಧಿಯ ತಳಿಯನ್ನು ಮೋದಿಯವರು ನೀಡಿರ್ತಾರೆ ನೋಡಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆ. ನೆಕ್ಸ್ಟು, ಯಾವ ಕಂಪನಿ ಸ್ಯಾಟಲೈಟ್ ಫೋನನ್ನು ಬಿಡುಗಡೆಯನ್ನು ಮಾಡಿದೆ ನೋಡಿ. ಸ್ಯಾಟಲೈಟ್ ಅಂತಕ್ಕಂಥ ಫೋನನ್ನು ಇಲ್ಲಿ BSNL ಅಂತಕ್ಕಂಥದ್ದು ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು ನೋಡಿ. ಬಹಳ ದುಬಾರಿ ಆಗಿರ್ತಕ್ಕಂಥದ್ದು, ಇಲ್ಲಿ ಇಂಟರ್ನೆಟ್ ಇಲ್ಲ ಅಂದರೂ ಕೂಡ ವರ್ಕ್ ಆಗ್ತಕ್ಕಂಥ ಒಂದು ಫೋನ್ ಆಗಿದೆ. ಆದ್ದರಿಂದ ಬಹಳ ದುಬಾರಿ ಆಗಿರ್ತದೆ. ಇನ್ನು 2026ರ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ನೋಡಿ. ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಇಲ್ಲಿ ಸ್ವೀಡನ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026ರ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆಯಪ್ಪ ಅಂದ್ರೆ 125ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು 11ನೆಯ ಪ್ರಶ್ನೆ, 2029ಕ್ಕೆ ಒಂದು ರಾಷ್ಟ್ರ ಒಂದು ದೇಶ ನೋಡಿ. ಒಂದು ರಾಷ್ಟ್ರ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯನ್ನು ಜಂಟಿ ಆಗಿ ಸದನದ ಒಂದು ಸಮಿತಿಯ ಅಧ್ಯಕ್ಷರು ಯಾರು ನೋಡಿ. ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯನ್ನು ತರಬೇಕು ಅಂತೇಳಿ ಬಹಳ ದಿನಗಳಿಂದ ನಡೀತಾ ಇದೆ. ಇದರ ಒಂದು ಜಂಟಿ ಸದನದ ಸಮಿತಿಯ ಒಂದು ಅಧ್ಯಕ್ಷರು ಯಾರು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥ ಇಲ್ಲಿ PP ಚೌಧರಿ ಅಂತಕ್ಕಂಥ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರ್ತಾರೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 16 ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧ ಮಾಡಿರ್ತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಜಗತ್ತಿನ ಮೊದಲ ದೇಶ ಅಂತಕ್ಕಂಥದ್ದು ಆಸ್ಟ್ರೇಲಿಯಾ ಆಗಿರುತ್ತೆ ನೋಡಿ. ಇತ್ತೀಚೆಗೆ ಬಹಳ ದೇಶಗಳು ನಿಷೇಧವನ್ನು ಮಾಡ್ತಾ ಇದ್ದಾವೆ. ಆದ್ದರಿಂದ ಸ್ವಲ್ಪ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಒಂದು ನಿಷೇಧ
ಮಾಡಿರ್ತಕ್ಕಂಥದ್ದು ಇಲ್ಲಿ ಆಸ್ಟ್ರೇಲಿಯಾ ಅಂತಕ್ಕಂಥ. ಏನು ಸಮಯ ಪಾಲನೆಯಲ್ಲಿ ಏರೋ ಇಂಡಿಯಾ ಎಷ್ಟನೇ ಸ್ಥಾನವನ್ನು ಪಡೆದಿದೆ ನೋಡಿ. ಸಮಯ ಪಾಲನೆಯಲ್ಲಿ ಇಲ್ಲಿ ಏರೋ ಇಂಡಿಯಾ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನವನ್ನು ಪಡೆದಿದೆಪ್ಪ ಅಂದರೆ ಇಲ್ಲಿ 4ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 14ನೇ ಪ್ರಶ್ನೆ ನೋಡಿ, ಒಂದು ರಾಷ್ಟ್ರ ಒಂದು ಚುನಾವಣೆ. ನೋಡಿ ಇಲ್ಲಿ ಒಂದು ರಾಷ್ಟ್ರ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಜಾರಿಗೆ ತರುವುದರಿಂದ ಆಗ್ತಕ್ಕಂಥ ಲಾಭ ಏನು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು. ನೋಡಿ, ಒಂದು ರಾಷ್ಟ್ರ ಒಂದು ಚುನಾವಣೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರಿಂದ ಮೇಲಿನ ಎಲ್ಲವೂ ಲಾಭ ಆಗ್ತಕ್ಕಂಥದ್ದು. ಶೈಕ್ಷಣಿಕ ಸುಧಾರಣೆಯ ನೆರವು ಆಗ್ತಕ್ಕಂಥದ್ದು, ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ವೇಗ ಆಗ್ತಕ್ಕಂಥದ್ದು, ಆರ್ಥಿಕ ಬಲವರ್ಧನೆಯನ್ನು ಕೂಡ ಇಲ್ಲಿ ಆಗ್ತಕ್ಕಂಥದ್ದು. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪರಿಸರ ನಿರ್ವಹಣಾ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆಯಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಪರಿಸರ ನಿರ್ವಹಣಾ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆಯಪ್ಪ ಅಂದ್ರೆ 176ನೇ ಸ್ಥಾನವನ್ನು ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಪಡೆದಿರ್ತಕ್ಕಂಥದ್ದು. ಇನ್ನು ಪರಿಸರ ನಿರ್ವಹಣಾ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಇಸ್ತೋನಿಯಾ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರ್ತದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ದೇಶದ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿಸಲು ಘೋಷಣೆಯನ್ನು ಮಾಡಲಾಗಿದೆ ನೋಡಿ. ದೇಶದ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಇದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲು ಘೋಷಣೆಯನ್ನು DK ಶಿವಕುಮಾರ್ ಅವರು ಘೋಷಣೆಯನ್ನು ಮಾಡಿರ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯುವ ಉದ್ಯಮಿಗಳಲ್ಲಿ ಯಾವ ನಗರ ಮೊದಲ ಸ್ಥಾನದಲ್ಲಿದೆ ನೋಡಿ. ಯುವಕರ ಒಂದು ಉದ್ಯಮದಲ್ಲಿ ನಮ್ಮ ಬೆಂಗಳೂರು ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿರ್ತಕ್ಕಂಥ. ಹೆಚ್ಚಿನ ಉದ್ಯಮಿಗಳು ಎಲ್ಲಿ ಹುಟ್ಕೋತಾ ಇದ್ದಾರೆ ಅಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಯುವ ಉದ್ಯಮಿಗಳು ಒಂದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನೆಷ್ಟು ಉತ್ತರ ಪ್ರದೇಶದ ಜಲಾಲ್ಬಾದ್ ಪಟ್ಟಣವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ನೋಡಿ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಮರುನಾಮಕರಣಗಳು ಇತ್ತೀಚೆಗೆ ಯೋಗಿ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಮರುನಾಮಕರಣಗಳ ಬಗ್ಗೆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ್ದರಿಂದ ಸ್ವಲ್ಪ ಗಮನವನ್ನು ನೀವು ಕೂಡ ಕೊಡಬೇಕಾಗ್ತದೆ. ಇಲ್ಲಿ ಏನೆಂದು ಮರುನಾಮಕರಣ ಮಾಡಲಾಗಿದೆಯಪ್ಪ ಅಂದರೆ ಪರಶುರಾಮಪುರಿ ಅಂತೇಳಿ ಮರುನಾಮಕರಣ ಮಾಡಲಾಗಿರ್ತಕ್ಕಂಥ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ದೇಶದ ಮೊದಲ ಕಾಗದ ರಹಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಇಲ್ಲಿ ಸಿಕ್ಕಿಂ ಅಂತಕ್ಕಂಥ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 21ನೇ ಪ್ರಶ್ನೆ, ಬ್ರಿಟನ್ನಿನ ಪ್ರಧಾನಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರಪ್ಪ ಅಂದರೆ ಇಲ್ಲಿ ಆ್ಯಂಡಿ ಬರ್ನ್ ಹಮ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಅರ್ಜಿತ್ ಸಿಂಗ್ ಗ್ರೇವಾಲ್ ಅಂತಕ್ಕಂಥವ್ರು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಇನ್ನು KPCC ಹಂಗಾಮಿ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರಪ್ಪ ಅಂದರೆ ಇಲ್ಲಿ ಡಾಕ್ಟರ್ ಬಿ ಪ್ರಭುದೇವ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ನೆಕ್ಸ್ಟು 24ನೇ ಪ್ರಶ್ನೆ, ಗ್ರಾಮೀಣ ಭಾರತದ ತೂಗು ಸೇತುವೆಗಳ ಸರದಾರ ಎಂದು ಯಾರನ್ನು ಇಲ್ಲಿ ಕರೆಯುತ್ತಾರಪ್ಪ ಅಂದ್ರೆ ಗ್ರಾಮೀಣ ಭಾರತದ ತೂಗು ಸೇತುವೆಗಳ ಸರದಾರ ಅಂತೇಳಿ ಇಲ್ಲಿ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರನ್ನು ಕರಿತಕ್ಕಂಥದ್ದು ನೋಡಿ. ಇತ್ತೀಚೆಗೆ ಇವರ ನಿಧನವನ್ನು ಕೂಡ ಹೊಂದಿರ್ತಾರೆ. ಆದ್ದರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಇತ್ತೀಚೆಗೆ ನಿಧನವನ್ನು ಹೊಂದಿರತಕ್ಕಂಥ ಎಸ್ ಜಾನಕಿ ಯಾವುದಕ್ಕೆ ಸಂಬಂಧವನ್ನು ಪಟ್ಟಿದ್ದಾರಪ್ಪ ಅಂದರೆ ಇವರ ಗಾಯನಕ್ಕೆ ಸಂಬಂಧವನ್ನು ಪಟ್ಟಿರ್ತಾರೆ. ಭಾರತದ ಕೋಗಿಲೆ ಅಂತೇಳಿ ಕೂಡ ಇವರು ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ನೋಡಿ. ಇತ್ತೀಚೆಗೆ ನಿಧನವನ್ನು ಹೊಂದಿದವರ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೋಡಿ. ಪ್ರಭಾವಶೀಲ ಮಹಿಳಾ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಮಹಿಳೆ ಯಾರಪ್ಪ ಅಂದರೆ ಇಲ್ಲಿ ನೀತಾ ಅಂಬಾನಿ ಅಂತಕ್ಕಂಥವ್ರು ನೋಡಿ.
ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಒಂದು ರೈತ ಮಹಿಳಾ ವರ್ಷ ಅಂತೇಳಿ ಘೋಷಣೆಯನ್ನು ಆಚರಣೆಯನ್ನು ಮಾಡಲಾಗಿದೆಯಪ್ಪ ಅಂದ್ರೆ ನೋಡಿ, ಒಂಟೆ ವರ್ಷ ಯಾವ ವರ್ಷ ಆಚರಣೆಯನ್ನು ಮಾಡ್ತಾರೆ ಅಂತೇಳಿ ಒಂದು ಪ್ರಶ್ನೆಯನ್ನಾಗಿತ್ತು. ಅದೇ ರೀತಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಯಾವುದು ಆಗಿರ್ತದ ಅದರ ಆಧಾರದ ಮೇಲೆ ನೀವು ಕೂಡ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ರೈತ ಮಹಿಳಾ ವರ್ಷವನ್ನು ಯಾವ ವರ್ಷ ಆಚರಣೆಯನ್ನು ಮಾಡಲಾಗಿದೆ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ ಅಂತೇಳಿ ಇಲ್ಲಿ 27ನೇ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. 2026 ಇಲ್ಲಿ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಏನು, ದೇಶದ ಮೊದಲ ಬರ ಉಸ್ತುವಾರಿ ಕೇಂದ್ರವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು? ನೋಡಿ, ಈ ವರ್ಷ ಮಳೆ ಕೈ ಕೊಟ್ಟಿದೆ. ದೇಶದ ಎಲ್ಲ ಕಡೆ ಆಲ್ಮೋಸ್ಟ್ ಮಳೆಯನ್ನು ಕೈ ಕೊಟ್ಟಿರ್ತಕ್ಕಂಥದ್ದು. ಕೆಲವು ರಾಜ್ಯದಲ್ಲಿ ಸಿಕ್ಕಿಂ, ಇನ್ನೂ 2 ರಾಜ್ಯಗಳಲ್ಲಿ ಮಾತ್ರ ಮಳೆಯಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ಒಂದು ಬರದ ವಾತಾವರಣ ಈ ವರ್ಷ ಇರ್ತಕ್ಕಂಥದ್ದು. ನೋಡಿ, ದೇಶದ ಮೊದಲ ಒಂದು ಬರ ಉಸ್ತುವಾರಿ ಕೇಂದ್ರವನ್ನು ಯಾವಾಗ ಸ್ಥಾಪನೆಯನ್ನು ಮಾಡಿತ್ತುವಪ್ಪ ಅಂದ್ರೆ ಇಲ್ಲಿ 1988ರಲ್ಲಿ ಸ್ಥಾಪನೆಯನ್ನು ಮಾಡಲಾಗಿರ್ತಕ್ಕಂಥ. ನೋಡಿ, ಇದೇ ಮೊದಲ ಬಾರಿ ಏನು ಮಳೆ ಆಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಎಷ್ಟೋ ಬಾರಿ ಬರದ ವಾತಾವರಣಗಳು ಕಾಣಿರ್ತಕ್ಕಂಥ. ನೋಡಿ, ಇವಾಗ ಗಿಡಗಳನ್ನು ಕಡಿದಿರ್ತಕ್ಕಂಥದ್ದು, ಯಾವಾಗ ಗಿಡ ಮರಗಳು ಇರುವಾಗಲೇ ಒಂದು ಬರದ ಛಾಯವನ್ನು ಕಾಣಿರ್ತಕ್ಕಂಥ. ಆದರೆ ಇಷ್ಟು ಪ್ರಮಾಣದಲ್ಲಿ ಕಾಣಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕಾಣಿರ್ತಕ್ಕಂಥದ್ದು. ಭಾರತೀಯ ಆಹಾರ ನಿಗಮ ಕೇಂದ್ರ ಕಚೇರಿ ಎಲ್ಲಿದೆ? ಭಾರತೀಯ ಒಂದು ಆಹಾರ ನಿಗಮದ ಒಂದು ಕೇಂದ್ರ ಕಚೇರಿ ಅಂತಕ್ಕಂಥದ್ದು ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ನವದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಬ್ರಿಟನ್ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಬರ್ನ್ ಹಮ್ ಅಂತಕ್ಕಂಥವ್ರು. ನೋಡಿ, ಆ್ಯಂಡಿ ಬರ್ನ್ ಹಮ್ ಅಂತಕ್ಕಂಥವ್ರ ಪಕ್ಷ ಯಾವುದಪ್ಪ ಅಂದ್ರೆ ಇಲ್ಲಿ ಲೇಬರ್ ಪಕ್ಷ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 31ನೇ ಪ್ರಶ್ನೆ, ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಪ್ರಮಾಣ ಹೆಚ್ಚಾದಾಗ ಹಲ್ಲುಗಳು ಹಳದಿ ಬಣ್ಣಕ್ಕೆ ತಿರುಗುವ ಮತ್ತು ಮೂಳೆಗಳು ಬಾಗುವ ಸಮಸ್ಯೆಯನ್ನು ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ನೋಡಿ ಫ್ಲೋರೋಸಿಸ್ ಅಂತೇಳಿ ಕರಿತಕ್ಕಂಥದ್ದು. ನೋಡಿ, ಇತ್ತೀಚೆಗೆ ಫಿಲ್ಟರ್ ನೀರನ್ನು ಅತಿ ಹೆಚ್ಚವಾಗಿ ಜನರು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಬಳಕೆ ಕಮ್ಮಿ ಮಾಡಿದ್ರೆ ಬಹಳ ಒಳ್ಳೆಯದೇ ಇದೆ. ಆದರೆ ಇಲ್ಲಿ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಿತ 2026 ಸಮ್ಮೇಳನ ಕರ್ನಾಟಕದ ಯಾವ ಸಂಸ್ಥೆಯಲ್ಲಿ ಜರುಗಿತು ಅಂತೇಳಿ ಇಲ್ಲಿ 32ನೇ ಪ್ರಶ್ನೆ ಇರ್ತಕ್ಕಂಥ. ನೋಡಿ, ಭಾರತೀಯ ವಿಜ್ಞಾನ ಸಂಸ್ಥೆ ಅಂತಕ್ಕಂಥ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು, ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿರುವ 1ನೇ ತರಗತಿಯಿಂದ 3ನೇ ತರಗತಿಗೆ ಇರುವ ಯಾವ ಆಧಾರಿತ ಯೋಜನೆಯನ್ನು ರದ್ದುಗೊಳಿಸಲು ಶಿಕ್ಷಣ ಇಲಾಖೆ ಇತ್ತೀಚೆಗೆ ನಿರ್ಧಾರವನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ನಲಿ ಕಲಿ ಅಂತಕ್ಕಂಥ ಒಂದು ಯೋಜನೆ ಅಂತಕ್ಕಂಥದ್ದು. ಏನು, 34ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕೃಷಿಯ ಪಂಪ್ ಸೆಟ್ಗಳಿಗೆ ಹಗಲಿನ ಅವಧಿಯಲ್ಲಿ ನಿರಂತರ ವಿದ್ಯುತ್ ಒದಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಕುಸುಮ ಸಿ ಅಂತಕ್ಕಂಥ ಯೋಜನೆ. ನೋಡಿ, ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2 ಜಂಟಿಯಾಗಿ ಜಾರಿಗೆ ತಂದಿರತಕ್ಕಂಥದ್ದು. ಏನು, ಕರ್ನಾಟಕ ಸರ್ಕಾರವು ಹಿಮೋಫಿಲಿಯಾ ರೋಗಿಗಳ ಉಚಿತ ಚಿಕಿತ್ಸೆಗಾಗಿ ಜಾರಿಗೆ ತಂದಿರತಕ್ಕಂಥ ವಿಶೇಷ ಒಂದು ಯೋಜನೆ ಯಾವುದು ಅಂತೇಳಿ ಇಲ್ಲಿ 35ನೇ ಪ್ರಶ್ನೆ ಇರ್ತಕ್ಕಂಥದ್ದು ಕುಸುಮ ಸಂಜೀವಿನಿ ಯೋಜನೆ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು, ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯು ವಾಹನ ದಾಖಲಾತಿಗಳ ದೃಢೀಕರಣ ಮತ್ತು ನಕಲು ತಡೆಗಟ್ಟಲು ಬಳಸ್ತಕ್ಕಂಥ ಲೇಸರ್ ಕಟ್ ಭದ್ರತಾ ವೈಶಿಷ್ಟ್ಯತೆಯ ಒಂದು ಹೆಸರು ಏನು ಅಂತೇಳಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ನೋಡಿ, ಹಾಲೋಗ್ರಾಮ್ ಸ್ಟಿಕರ್ ಅಂತಕ್ಕಂಥ ಯೋಜನೆ. ನೋಡಿ, ಇದರ ವೈಶಿಷ್ಟ್ಯತೆಯ ಒಂದು ಹೆಸರು ಆಗಿರ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಕರ್ನಾಟಕದ ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಿರ್ತಕ್ಕಂಥ ಒಂದು ಆಲಿಮಟ್ಟೆ ಅಣೆಕಟ್ಟಿನ ಅಧಿಕೃತ ಹೆಸರು ಏನು ಅಪ್ಪ ಅಂದ್ರೆ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತಕ್ಕಂಥ. ನೋಡಿ,
ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ದೇಶದ ಅತಿ ಎತ್ತರದ ದೇವಾಲಯದ ಗೋಪುರ ಎಂಬ ಹೆಗ್ಗಳಿಕೆಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಮುರುಡೇಶ್ವರ ದೇವಾಲಯ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ಮುರುಡೇಶ್ವರ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏರ್ಬಸ್ ಮತ್ತು ಟಾಟಾ ಸಹಭಾಗಿತ್ವದ ದೇಶದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಜೋಡಣೆಯ ಘಟಕವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಲಾಗಿದೆಯಪ್ಪ ಅಂದ್ರೆ ಇದು ಕೋಲಾರದಲ್ಲಿ ಉದ್ಘಾಟನೆ ಮಾಡಲಾಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನವದೆಹಲಿಯಲ್ಲಿ ಉದ್ಘಾಟನೆಗೊಂಡ ಪ್ರಧಾನಮಂತ್ರಿಯವರ ನೂತನ ಕಚೇರಿ ಸೇವಾ ತೀರ್ಥ ಭವನವು ಯಾವ ರಾಜ್ಯದ ಪ್ರಸಿದ್ಧ ದೇವಾಲಯದ ವಾಸ್ತುಶಿಲ್ಪದಿಂದ ಸ್ಫೂರ್ತಿಯಾಗಿದೆ ನೋಡಿ. ಸೇವಾ ತೀರ್ಥ ಅಂತಕ್ಕಂಥ ಒಂದು ಭವನ ಯಾವ ಒಂದು ದೇವಾಲಯದ ಸ್ಫೂರ್ತಿಯಾಗಿದೆ ಅಂತೇಳಿ ಇಲ್ಲಿ 40ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಕರ್ನಾಟಕದ ಬೇಲೂರಿನ ಚೆನ್ನಕೇಶವ ದೇವಾಲಯದ ಒಂದು ಸ್ಫೂರ್ತಿ ಆಗಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 41ನೇ ಪ್ರಶ್ನೆ. ಕರ್ನಾಟಕ ಸರ್ಕಾರ ರಾಮದೇವ ಬೆಟ್ಟವನ್ನು ಯಾವ ವರ್ಷದಲ್ಲಿ ರಣಹದ್ದು ಅಭಯಾರಣ್ಯ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆಯಪ್ಪ ಅಂದ್ರೆ ಇದು ಯಾವಾಗ ಘೋಷಣೆ ಮಾಡಿದೆಯಪ್ಪ ಅಂದ್ರೆ 2012ರಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕ ಸರ್ಕಾರವು ಅಂಧತ್ವ ನಿಯಂತ್ರಣಕ್ಕಾಗಿ ಜಾರಿಗೆ ತಂದಿರುವ ಆಶಾ ಕಿರಣ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ನೋಡಿ. ಆಶಾ ಕಿರಣ ಯೋಜನೆ ಅಂತಕ್ಕಂಥದ್ದು 2002ರಲ್ಲಿ ಪ್ರಾರಂಭನ ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಗೋವಿಂದರಾವ ಸಮಿತಿ ವರದಿಯ ಪ್ರಕಾರ ಕರ್ನಾಟಕದ ಒಟ್ಟು 236 ತಾಲೂಕುಗಳಲ್ಲಿ ಎಷ್ಟು ತಾಲೂಕುಗಳನ್ನು ಅತಿ ಹೆಚ್ಚು ಹಿಂದುಳಿದ ತಾಲೂಕು ಅಂತೇಳಿ ಇಲ್ಲಿ ಗುರುತು ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ 93 ತಾಲೂಕುಗಳು ಹಿಂದುಳಿದ ತಾಲೂಕು ಅಂತೇಳಿ ಗುರುತು ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಏನು ಅಮೆಜಾನ್ ಸಂಸ್ಥೆಯು ಏಷ್ಯಾದಲ್ಲಿ ತನ್ನ 2ನೇ ಅತಿ ದೊಡ್ಡ ಕಚೇರಿಯನ್ನು ಇತ್ತೀಚೆಗೆ ಬೆಂಗಳೂರಿನ ಯಾವ ಪ್ರದೇಶದಲ್ಲಿ ಪ್ರಾರಂಭಿಸಿದೆ ನೋಡಿ. ಇದು ಯಾವ ಪ್ರದೇಶದಲ್ಲಿ ಪ್ರಾರಂಭವನ್ನು ಮಾಡಿದೆಯಪ್ಪ ಅಂದ್ರೆ ಇದು ಯಲಹಂಕದಲ್ಲಿ ಪ್ರಾರಂಭ ಮಾಡಲಾಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಕರ್ನಾಟಕ ಸರ್ಕಾರವು ಯಾವ ವರ್ಷದ ವೇಳೆಗೆ ರೇಬಿಸ್ ಸಾವುಗಳ ಸಂಖ್ಯೆಯನ್ನು 0ಕ್ಕೆ ಇಳಿಸ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆಯಪ್ಪ ಅಂದ್ರೆ ಇದು 2030ರ ವೇಳೆಗೆ 0ಕ್ಕೆ ಇಳಿಸ್ತಕ್ಕಂಥ ಒಂದು ಕರ್ನಾಟಕ ಸರ್ಕಾರ ಗುರಿಯನ್ನು ಹೊಂದಿರತಕ್ಕಂಥದ್ದು. ಏಷ್ಯಾದಲ್ಲಿ ಮೊದಲ ಸೈನ್ಸ್ ಗ್ಯಾಲರಿ ಯಾವ ನಗರದಲ್ಲಿ ಸ್ಥಾಪನೆ ಆಗಲಾಗಿದೆಯಪ್ಪ ಅಂದ್ರೆ ಇದು ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 47ನೇ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ನೆಲೆಗೊಂಡಿದೆಯಪ್ಪ ಅಂದರೆ ಇದು ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ನೋಡಿ. ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಇದು ಗದಗ್ನಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆ ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗಾಗಿ ರಕ್ಷಣೆಗಾಗಿ ಜಾರಿಗೆ ತಂದಿರತಕ್ಕಂಥ ವಿಶೇಷ ಯೋಜನೆ ಯಾವುದಪ್ಪ ಅಂದ್ರೆ ಇಲ್ಲಿ ಆಸರೆ ಅಂತಕ್ಕಂಥ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಒಂಟಿಯಾಗಿ ವಾಸನೆ ಮಾಡ್ತಕ್ಕಂಥ ಹಿರಿಯ ನಾಗರಿಕರಿಗಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ಇನ್ನು ಕೊನೆಯ ಪ್ರಶ್ನೆ ನೋಡಿದ ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರಲ್ಲಿ ಫ್ರೀಯಾಗಿ ಪ್ರಚಲಿತ ಘಟನೆಗಳೊಂದು PDF ಸಿಗ್ತಕ್ಕಂಥ ನೋಡಿ. ಇತ್ತೀಚೆಗೆ ರಾಷ್ಟ್ರೀಯ ಮಹತ್ವದ ಭೌಗೋಳಿಕ ಪರಂಪರೆಯ ತಾಣ ಎಂದು ಘೋಷಣೆ ಮಾಡಲಾಗಿರ್ತಕ್ಕಂಥ ಯಾಣ ಗುಹೆಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿವೆ ನೋಡಿ. ಯಾಣ ಗುಹೆಗಳು ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.